ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ಟಿಫನಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಬನ್ನಿ, ಹಾಗಿದ್ದರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಬೇಕಾದ್ರೆ ಬಾಣಲಿ ಕೂಡ ಮಾಡ್ಕೋಬೋದು. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೇನು ಕ್ಯಾಪ್ ಹಾಕಿ ಏನು ಕೂಗ್ಸೋದಿಲ್ಲ, ನಾನು ಹಾಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಬಾಣಲಿ ಪ್ಯಾನ್ ಏನಾದರೂ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಕುಕ್ಕರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿ ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ನಾನು. ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಹೀಗೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಡಲೆಬೇಳೆ ಹಾಕಿ ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಡಲೆಬೇಳೆ ಚೇಂಜ್ ಆಗಬೇಕು ಕಲರು. ತುಂಬ ಗೋಲ್ಡನ್ ಕಲರ್ ಏನು ಬರೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಡಲೆಬೇಳೆನ ಫ್ರೈ ಮಾಡಿಕೊಂಡು ಇವಾಗ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಇದು ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು 2 ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನಾನು. ಆಮೇಲೆ ಖಾರದ ಪುಡಿ ಕೂಡ ಹಾಕ್ತೀನಿ. ಅದರಿಂದ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು 2 ಈರುಳ್ಳಿ, ಮೀಡಿಯಮ್ ಗಾತ್ರದ ಒಂದು 2 ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಈ ಬೀಟ್ರೋಟ್ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಬೀಟ್ರೋಟ್ಗೆ 1-2 ಕ್ಯಾರೆಟ್ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಮೀಡಿಯಮ್ ಗಾತ್ರದ ಟೊಮೊಟೊ ಹಾಕೋತಾ ಇದ್ದೀನಿ. ಒಂದೇ ಟೊಮೊಟೊ ಹಾಕೋದು ನಾನು ಇದಕ್ಕೆ. ಟೊಮೊಟೊ ಹಾಕ್ತಲೇ ಕೂಡ ಹಾಗೆ ಮಾಡ್ಬೋದು. ನಾನು ಒಂದು ಟೊಮೊಟೊ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಟೊಮೊಟೊ ಹಾಕಿ ಫ್ರೈ ಮಾಡಿದ್ದೀನಿ. ಫ್ರೈ ಆದಮೇಲೆ ಫಸ್ಟೇ ಬೀಟ್ರೋಟ್ನ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಆ ಬೀಟ್ರೋಟ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇವಾಗ. ನೋಡಿ, ಬೀಟ್ರೋಟ್ ಹಾಕಿ ಒಂದು ಅರ್ಧ KGಗಿಂತ ಸ್ವಲ್ಪ ಕಡಿಮೆ ಇದೆ ಬೀಟ್ರೋಟ್ ಇದು. ನೋಡಿ, ಬೀಟ್ರೋಟ್ ಎಲ್ಲ ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಈ ಬೀಟ್ರೋಟ್ ಪಲ್ಯ ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ. ಬೀಟ್ರೋಟು ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ಕಾಫಿ ಕುಡಿತೀವಲ್ಲ, ಅದಕ್ಕಿಂತ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು. ನೀರು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೀರು ಹಾಕಿಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ನಾವು ಕುಕ್ಕರಲ್ಲಿ ಕೂಗಿಸಿ ಕೂಡ ಮಾಡ್ಬೋದು. 2 ರೀತಿಯಾಗಿ ಮಾಡ್ಬೋದು. ನಾನು ಕೂಗಿಸಿ ಮಾಡ್ತೀನಿ. ನಾನು ಒಂದೇ ಒಂದು ವಿಷಿಲ್ ಕೂಗಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಕೂಗಿಸ್ತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳೋದ ಒಂದು ಸತಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನಾನು. ಫಸ್ಟೇ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ವಿ, ಇವಾಗ ಖಾರದ ಪುಡಿ ಕೂಡ ಹಾಕ್ತಾಯಿದ್ವಿ. ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನಾನು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ. ಇದೆಲ್ಲ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಅದನ್ನೇ ಕೂಡ ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು. ನಾನು ಇದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಫೈನಲಿ ಎಲ್ಲ ಆಗಿದೆ. ಫೈನಲಿ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಹಾಗೆ ಪ್ಲೇಟ್ ಮುಚ್ಚಿ ಕೂಡ ಬೇಯಿಸ್ಕೋಬೋದು. ನಾನು ಹಾಗೆ ಒಂದು ಕೂಗಿಸ್ಕೊಂಡ್ರೆ, ಒಂದು ವಿಷಿಲ್ ಕೂಗಿಸ್ಕೊಂಡ್ರು ಸಹ ಆಗುತ್ತೆ. ಅಷ್ಟರೊಳಗಡೆ ಚಪಾತಿ ಹಸಿಟ್ಟು ಕೂಡ ಕಲಸಿ ಇಟ್ಬಿಟ್ಟಿದ್ದೆ ನಾನು. ಅದನ್ನ ಪ್ಲೇಟ್ ಮುಚ್ಚಿಟ್ಬಿಟ್ಟು ಇಲ್ಲಿ ಬಂದು ಚಪಾತಿ ಹಸಿಟ್ಟೆಲ್ಲ ಕಲಸಿ ಇಟ್ಟಿದ್ನಲ್ವ ನಾನು ಆಲ್ರೆಡಿ ಫಸ್ಟೇ. ಇವಾಗ ಚಪಾತಿ ಎಲ್ಲ ಲಟ್ಟಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು TV ನೋಡಿಕೊಂಡೆ ಹಾಗೆ ಚಪಾತಿನ ಲಟ್ಟಿಸ್ಕೊಳ್ಳೋಣ ಅಂತ ಈ ರೀತಿಯಾಗಿ ಉಂಡೆಗಳೆಲ್ಲ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ಈ ರೀತಿ ಫಸ್ಟೇ ಉಂಡೆ ಮಾಡಿ ಇಟ್ಕೊಂಬಿಟ್ರೆ ನಾವು ಚಪಾತಿ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನಾನು ಯಾವಾಗಲೂ ಗ್ಯಾಸ್ ಹತ್ರನೇ ಚಪಾತಿಗಳನ್ನ ಉಂಡೆ ಮಾಡಿ ಹಾಗೆ ಕಟ್ಕೊಂಡು ಬೇಯಿಸ್ಕೊಂಬಿಡ್ತೀನಿ ಒಸ್ಕೊಂಡು. ಈ ಸತಿ ಸರಿ ಇರು ಅಂತ ಅಂದ್ಬಿಟ್ಟು TV ನೋಡಿಕೊಂಡು ಮಾಡ್ತಾಯಿದ್ದೆ. ಹಾಗೆ ನಿಧಾನಕ್ಕೆ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು TV ನೋಡಿಕೊಂಡೇ ಮಾಡ್ತಾಯಿದ್ದೆ. ಎಲ್ಲ ಚಪಾತಿಗಳನ್ನೂ ಈ ರೀತಿಯಾಗಿ ಉಂಡೆ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡು 1 ಬೈ 1 ಚಪಾತಿಗಳನ್ನೆಲ್ಲ ಒಸ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ. ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನೋಡಿ, ಇವಾಗ ಈ ರೀತಿಯಾಗಿ ಗೋಧಿ ಹಸಿಟ್ಟನ್ನು ಕೂಡ ತೊಗೊಂಡು ಇವಾಗ ಚಪಾತಿನ ಒಸ್ಕೊಂಬಿಡ್ತೀನಿ. ನಾನು ಚಪಾತಿ ಒಸೆಯೋದೇನು ತೋರಿಸ್ತಾ ಇಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಜಸ್ಟ್ ಇದು ಒಂದು ಕ್ಲಿಪ್ಪಿಂಗ್ನ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು. ನೋಡಿ, ಎಲ್ಲ ಚಪಾತಿಗಳನ್ನು ಈ ರೀತಿಯಾಗಿ ಒಸ್ತು ಈ ಥರ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಬಿಡ್ತೀನಿ ನಾನು. ನೋಡಿ, ಎಲ್ಲ ಚಪಾತಿಗಳನ್ನು ಒಸ್ತಿದ್ದೀನಿ. ಇವಾಗ ಬೇಯಿಸ್ಕೊಂಬಿಡೋಣ 1 ಬೈ 1. ನೋಡಿ, ಚಪಾತಿಗಳನ್ನು ಬೇಯಿಸ್ಕೊಂಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಬೀಟ್ರೋಟ್ ಪಲ್ಯ ಕೂಡ ಒಂದು ಕಡೆ ಆಗಿದೆ. ಇವಾಗ ಚಪಾತಿ ಕೂಡ ರೆಡಿಯಾಗಿದೆ. ನೋಡಿ, ಇನ್ನೊಂದು ಚಪಾತಿ ಕೂಡ ಹಾಕಿ ಬೇಯಿಸ್ಕೊಂಬಿಡ್ತೀನಿ. ತುಂಬ ಚೆನ್ನಾಗಾಗಿರುತ್ತೆ ಈ ಬೀಟ್ರೋಟ್ ಪಲ್ಯ ಅಂತೂ. ತುಂಬ ಚೆನ್ನಾಗಾಗಿತ್ತು, ನನಗೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ ಆಗುತ್ತೆ ಈ ಥರ ಬೀಟ್ರೋಟ್ ಪಲ್ಯ. ನನ್ನ ಮಗನಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಚಪಾತಿಗಳೆಲ್ಲ ಬೇಯಿಸ್ಕೊಂಡು ಈ ರೀತಿಯಾಗಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊತೀನಿ. ಹಾಟ್ ಬಾಕ್ಸಿಗೆ ಕೂಡ ಹಾಕೋಬೋದು, ಈ ರೀತಿ ಕೂಡ ಹಾಕೋಬೋದು.
ನೋಡಿ ಇದ್ರ ಮೇಲೆ ಚಪಾತಿ ಮೇಲೆ ತುಪ್ಪನೋ ಇಲ್ಲ ಎಣ್ಣೆನೋ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಪಾತಿ, ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ನೋಡಿ. ಈ ರೀತಿಯಾಗಿ ಚಪಾತಿಗಳನ್ನೆಲ್ಲ ಬೇಯಿಸ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡ್ಗೂ ಕೂಡ ಟಿಫನ್ ಹಾಕ್ಕೊಡ್ತೀನಿ. ನಾನು ಬೆಳಗ್ಗೆನೇ ಟಿಫನಿಗೆ ಚಪಾತಿ ಮಾಡಿದ್ದೆ. ಸಂಜೆ ಕೂಡ ನಮ್ಮ ಅಪ್ಪ ಅವ್ರದ್ದು ಆ್ಯನಿವರ್ಸರಿ ಇದೆ, ಅವ್ರ ಮನೆಗೆ ಹೋಗಬೇಕು. ಅದರಿಂದ ಬೆಳಗ್ಗೆನೇ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ. ಸಂಜೆ ಅವ್ರ ಮನೇಲಿ ನಾನ್ ವೆಜ್ ಕೂಡ ಇತ್ತು, ನಾನ್ ವೆಜ್ ಮಾಡಿದರು. ನಾನು ಅದರಲ್ಲಿ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ ಯಾವುದೂ ಮಾಡ್ಕೊಳಕ್ಕಾಗಲಿಲ್ಲ ನಾನು, ಯಾಕಂದರೆ ಜಸ್ಟ್ ಬರ್ತಡೆಗೆ ಕೇಕ್ ಕಟ್ ಮಾಡಿದ್ದು ಅದೇ ಆಯಿತು. ವಿಡಿಯೋ ಶೂಟ್ ಅಂತೂ ಏನೂ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಯಾವಾಗಲೂ ನಾನ್ ವೆಜ್ ರೆಸಿಪೀಸು ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅವ್ರು ಚಿಕನ್ ಸಾಂಬಾರು, ಅನ್ನ ಮುದ್ದೆ, ಕಬಾಬ್ ಮಾಡಿದರು. ನಾರ್ಮಲಾಗಿ ನಾನು ವೀಡಿಯೋಸ್ಗಳಲ್ಲೆಲ್ಲ ತೋರಿಸಿದ್ದೀನಲ್ವ ಅಂದ್ಬಿಟ್ಟು ಅದನ್ನು ನಾನು ಯಾವುದೇ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರ ಆ್ಯನಿವರ್ಸರಿ ಕೇಕ್ ಕಟ್ಟಿಂಗು ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಚಪಾತಿ ಕೂಡ ಆಯಿತು, ಬೀಟ್ರೋಟ್ ಪಲ್ಯ ಕೂಡ ಆಯಿತು. ತಟ್ಟೆಗೆ ಹಾಕ್ಬಿಟ್ಟು ಸರ್ವ್ ಮಾಡಿ ನನ್ನ ಹಸ್ಬೆಂಡಿಗೆ ಕೂಡ ಕೊಡ್ತೀನಿ ಇವಾಗ. ಅವ್ರು ಕೂಡ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ನೋಡಿ. ಈ ರೀತಿಯಾಗಿ ಚಪಾತಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು. ಒಂದು ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ತೀನಿ. ಆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಸಂಜೆ ಅಪ್ಪ ಅವ್ರದ್ದು ಆ್ಯನಿವರ್ಸರಿ ಇತ್ತು, ಅವ್ರ ಮನೆಗೆ ಬಂದಿದ್ದೀವಿ. ನಮ್ಮ ಮನೆಯಿಂದ ಸ್ವಲ್ಪ ನಿಯರ್ ಬೈ ಇದೆಯಲ್ಲ. ನನ್ನ ಮಕ್ಕಳು ಕೂಡ ಯಾರೂ ಇರಲಿಲ್ಲ, ಎಲ್ಲ ಅವ್ರ ಅಜ್ಜಿ ತಾತನ ಮನೇಲಿದ್ದರು. ಸರಿ ಅಂತ ಅಂದ್ಬಿಟ್ಟು ಇವ್ರು ಆ್ಯನಿವರ್ಸರಿಗೆ ಬಂದಿದ್ದೀವಿ. ಸಂಜೆ ಅಡುಗೆ ಎಲ್ಲ ಆಲ್ರೆಡಿ ಆಗೋಗಿತ್ತು. ಇವಾಗ 9 ಗಂಟೆ ಆಗಿದೆ. ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ಸಿಂಪಲಾಗಿ ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ದಾರೆ. ತಿನ್ನಲ್ಲ ಅವ್ರು ಅಷ್ಟೇ ತಿನ್ನೋದು. ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದುಬಿಟ್ವಿ. ಅದಾದಮೇಲೆ 2 ಡೇಸ್ ಆದಮೇಲೆ ನಮ್ಮದು ಆ್ಯನಿವರ್ಸರಿ ಕೂಡ ಇತ್ತು 25ಗೆ. ನಾನು ಅದನ್ನು ಯಾವುದೇ ರೀತಿ ಸೆಲೆಬ್ರೇಷನ್ ಏನು ಮಾಡ್ಕೊಂಡಿಲ್ಲ ಈ ವರ್ಷ, ಯಾಕಂದರೆ ನನ್ನ ಮಕ್ಕಳು ಕೂಡ ಅವ್ರ ಅಜ್ಜಿ ತಾತನ ಮನೇಲಿದ್ದರು, ನಾನು ಇಲ್ಲಿದ್ನಲ್ಲ, ಅದರಿಂದ ಸೆಲೆಬ್ರೇಷನ್ ಏನು ಮಾಡ್ಕೊಳ್ಳಲಿಲ್ಲ ನಾವು. ಅದ್ರದ್ದು ಒಂದು ಸಾಂಗ್ ಕೂಡ ಇತ್ತು, ನನ್ನ ತಂಗಿ ಸಾಂಗ್ ಮಾಡಿ ಹಾಕಿದ್ಲು. ಅದ್ರದ್ದು ಸಾಂಗ್ಗಳನ್ನ ಹಾಕೋಂಗಿಲ್ಲ, ಕಾಪಿರೈಟ್ ಆಗುತ್ತಲ್ಲ ಯೂಟ್ಯೂಬಲ್ಲಿ ಅಂದ್ಬಿಟ್ಟು ಸರಿ ಫೋಟೋಸ್ಗಳನ್ನ ಕೊಲೇಜ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲ ಕೊಲೇಜ್ ಮಾಡಿದ್ನಲ್ಲ, ಸಾಂಗ್ನ ತೆಗ್ದು ಬರೀ ಫೋಟೋಸ್ ಮಾತ್ರ ಹಾಕ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಆ್ಯನಿವರ್ಸರಿ ಕೂಡ ಇದೆಯಲ್ಲ, ಎಲ್ಲರೂ ವಿಶ್ ಕೂಡ ಮಾಡ್ಬೋದು. ಕಮೆಂಟ್ ಬಾಕ್ಸಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ